Fourth standard English poem The Clock of Life. The clock, C-L-O-C-K, clock of life. ಗಡಿಯಾರದ ಜೀವನ. ಕ್ಲಾಕ್ ಅಂದರೆ ಗಡಿಯಾರ. ಕ್ಲಾಕ್ ಅಂದರೆ ಗಡಿಯಾರ, ಲೈಫ್ ಅಂದರೆ ಜೀವನ. ಗಡಿಯಾರದ ಜೀವನ ಹೇಗಿರುತ್ತೆ ಅಲ್ಲೇ ಮಾಡಿದ್ದೀನಿ. ಇನ್ನೂ ಒಂದು ಸತಿ ಹೇಳಿಬಿಟ್ಟು ಮುಂದಿನ ಪಾಠ ಸುಮ್ಮನೆ ಈಗ ಒಂದು ಸತಿ ಲೈಟಾಗಿ ಟಚ್ ಕೊಟ್ಬಿಟ್ಟು ಮುಂದಿನ ಪಾಠಕ್ಕೆ ಹೋಗ್ತೇನೆ. ದ ಕ್ಲಾಕ್ ಆಫ್ ಲೈಫ್ ಈಸ್ ವೂಂಡ್ ಬಟ್ ಒನ್ಸ್. ದಿ ಕ್ಲಾಕ್ ಆಫ್ ಲೈಫ್ ಈಸ್ ವೂಂಡ್ ಬಟ್ ಒನ್ಸ್. ನಾನು ಅನ್ನೇನು ಹೇಳಿದ್ದೀನಿ, ನಾನು ವೈಂಡ್ ವೂಂಡ್ ಅಂತ. ವೈಂಡ್ ಇದು ವಿಂಡು ಆಗತ್ತೆ, ಅದು ಇಲ್ಲಿ ವಿಂಡ್ ಅನ್ಬಾರ್ದಿದೆ, ನಾ ಇಲ್ಲಿ ವೈಂಡ್ ಅನ್ಬೇಕು. ವೈಂಡ್ ವೂಂಡ್. ಹಾಗಂದ್ರೆ ಏನು ನೋಡಿ, ಮೇಕ್ ಎ ಕ್ಲಾಕ್ ವರ್ಕ್. ದಿಸ್ ಈಸ್ ಮೇಕ್ ಎ ಕ್ಲಾಕ್, ಮಾಡೋದು ಅಂತ. ಮೇಕ್ ಅಂದ್ರೆ ಮಾಡೋದು. ಮೇಕ್ ಎ ಕ್ಲಾಕ್ ವರ್ಕ್, ಕೆಲಸ ಮಾಡುವಂತೆ ಮಾಡೋದು ಗಡಿಯಾರನ. ಬೈ ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್. ಯಾವುದರಿಂದ? ಬೈ ಟರ್ನಿಂಗ್ ಎ ಕೀ, ತಿರುಗಿಸೋದು. ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್. ಮೊದಲೆಲ್ಲ ನಮ್ಮ ಕೈ ಗಡಿಯಾರಗಳು ಹಾಗೆ ಇತ್ತು, ಇವೆಲ್ಲ ಈಗ ಸೆಲ್ ಬಂದಿವೆ. ಈ ಗಡಿಯಾರನ್ನು ರಾತ್ರಿ ಹೊತ್ತು ಮಲಕ್ಕೋಬೇಕಾದ್ರೆ ಅದನ್ನು ಕೀ ತಿರುಗಿಸ್ಬೇಕಾಗಿತ್ತು. ತಿರುಗಿಸ್ದಲ್ಲೇ ಇದ್ದರೆ ನಿಂತೋಗ್ತಾಯಿತ್ತು, ಮಾರದಿಸಕ್ಕೆ ನಿಂತೋಗ್ತಾಯಿತ್ತು ಅದು. ಹಾಗೆ ಗೋಡೆಗೆ ತೆಗ್ಲಾಕೋ ದೊಡ್ಡ ಗಡಿಯಾರಗಳು ಅಷ್ಟೇ, ಅವೆಲ್ಲವೂ ಹಾಗೆ ಇದ್ದಿತ್ತು. ಆವಾಗ ಬರ್ದಿದ್ದ ಪದ್ಯ. ಬಟ್ ಅದು ಬರೀ ಗಡಿಯಾರಕ್ಕೆ ಸಂಬಂಧಪಟ್ಟಿಲ್ಲ, ಇದು ನಮ್ಮ ಜೀವನಕ್ಕೂ ಸಂಬಂಧಪಟ್ಟಿದೆ. ತುಂಬ ಚೆನ್ನಾಗಿದೆ. ಇನ್ನೊಂದು ಸತಿ ಹೇಳ್ತೀನಿ, ನೀವು ಮತ್ತೆ ನೆನಪು ಬರಲಿಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಎ ಕ್ಲಾಕ್ ಆಫ್ ಲೈಫ್ ಈಸ್ ವೂಂಡ್ ಬಟ್ ಒನ್ಸ್. ಒಂದು ಸತಿ ನಾವು ಒಂದು ದಿವಸ ಕೀ ಕೊಟ್ಟರೆ ಅದು ಒಂದು ದಿವಸ ಅಥವಾ ಒಂದು ವಾರ ಅದು ನಡೀತಲೇ ಇರುತ್ತೆ. ಆ್ಯಂಡ್ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್. ಯಾವುದೇ ಮನುಷ್ಯನ ಶಕ್ತಿ, ಪವರ್ ಅಂದರೆ ಶಕ್ತಿ. ಯಾವುದೇ ಮನುಷ್ಯ, ನೋ ಮ್ಯಾನ್ ಹ್ಯಾಸ್ ದ ಪವರ್, ಯಾವುದೇ ಮನುಷ್ಯ ಶಕ್ತಿ ಇಲ್ಲ. ಏನಂತ? ಟು ಟೆಲ್, ಹೇಳೋದಕ್ಕೆ. ಟೆಲ್, ಟೋಲ್ಡ್. ಟೆಲ್ ಅಂದರೆ ಹೇಳು, ಪಾಸ್ಟ್ ಟೆನ್ಸ್. ಟೋಲ್ಡ್ ಅಂತ ಹೇಳಿದ. ಟೆಲ್ ಅಂದರೆ ಹೇಳು. ಟೆಲ್ ಅಂದರೆ ಹೇಳು. ಲಿಸನ್ ಅಂದರೆ ಕೇಳು ಅಂತ ಹೇಳಿ ಬರ್ದಿದ್ದೀವಲ್ವ ನಾವು. ಹಾಗೆ ಟೆಲ್ ಅಂದರೆ ಹೇಳು ಅಂತ. ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್. ಯಾವಾಗ ಹ್ಯಾಂಡ್ಸ್, ಗಡಿಯಾರದ ಕೈಗಳು ನಿಲ್ಲುತ್ತೆ ಅಂದರೆ ಗಡಿಯಾರ ಯಾವ ನಿಂತು ಹೋಗುತ್ತೆ ಅಂತ ಹೇಳೋಕ್ಕೆ ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಟೆಲ್. ಯಾರ ಕೈಲೂ ಹೇಳೋಕ್ಕಾಗೋದೇ ಇಲ್ಲ. ಅಟ್ ಲೇಟ್ ಆರ್ ಅರ್ಲಿ ಅವರ್, ಮುಂಚೆ ನಿಲ್ಬೋದು. ಅಟ್ ಲೇಟ್, ನಿಧಾನಕ್ಕೆ ನಿಲ್ಬೋದು. ಆರ್ ಅರ್ಲಿ ಅವರ್, ಮುಂಚೆನೇ ನಿಂತು ಹೋಗ್ಬೋದು. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಟು ಲೂಸ್ ಅಂದರೆ ಕಳ್ಕೊಳ್ಳೋದು. LOSE, ಲೂಸ್ ಅಂದರೆ ಕಳ್ಕೊಳ್ಳೋದು. ಒನ್ಸ್ ವೆಲ್ತ್, ಒಬ್ಬ ಸಂಪತ್ತು ಕಳ್ಕೊಳ್ಳೋದು. ಸ್ಯಾಡ್ ಇಂಡೀಡ್. ಸ್ಯಾಡ್ ಅಂದರೆ ದುಃಖ. ಸ್ಯಾಡ್ ಅಂದ್ರೇನು? ದುಃಖ. ಸ್ಯಾಡ್ ಅಂದರೆ ದುಃಖ. ಸ್ಯಾಡ್ ಇನ್ ಡೀಡ್. ಸ್ಯಾಡ್ ಇನ್ ಡೀಡ್. ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್. indeed. Indeed. Sad, indeed. Indeed, ನಿಜವಾಗಿ. Sad,
ದುಃಖದ ವಿಷಯ, ನಿಜವಾಗಿಯೂ ದುಃಖ ಅಂತ ಅದು. ಇಂಡೀಡ್ ನೋಡಿ, INDEED, ಇಂಡೀಡ್, INDEED, ನಿಜವಾಗಿ, ಖಂಡಿತವಾಗಿ. ದಿಸ್ ಈಸ್ ನಿಜವಾಗಿ, ದಿಟವಾಗಿ, ಟ್ರೂತ್, ರಿಯಲಿ, ಖಂಡಿತವಾಗಿ, ದಿಟವಾಗಿ ಅನ್ನೋಕ್ಕೆ ಇಂಡೀಡ್ ಅಂತೀವಿ. ನಿಜವಾಗಿ, ದಿಟವಾಗಿ, ನಿಶ್ಚಯವಾಗಿ, ನಿಜವಾಗಿ, ದಿಟವಾಗಿ, ದಿಟವಾಗಿ ಹೇಳೋ ಅಂತಾರಲ್ವಾ, ದಿಟವಾಗಿ, ನಿಶ್ಚಯವಾಗಿ, ಖಂಡಿತವಾಗಿ. ದಿಸ್ ಈಸ್ ಸ್ಯಾಡ್, ದುಃಖದ ವಿಷಯ. ಅಂದರೆ ಲೂಸ್ ಒನ್ಸ್ ಹೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್. ಹೆಲ್ತ್ ಅಂದರೆ ಆರೋಗ್ಯ, HEALTH, ಹೆಲ್ತ್ ಅಂದರೆ ಆರೋಗ್ಯ, ಹೆಲ್ತ್ ಅಂದರೆ ಆರೋಗ್ಯ. ಈಸ್ ಸ್ಯಾಡ್ ಇನ್ ಡೀಡ್. ಟು ಲೂಸ್ ಒನ್ಸ್ ವೆಲ್ತ್. ವೆಲ್ತ್ ಅಂದರೆ ಸಂಪತ್ತು, WEALTH. ವೆಲ್ತ್ ಅಂದರೆ ಸಂಪತ್ತು. ವೆಲ್ತ್ ಅಂದರೆ ಸಂಪತ್ತು. ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಯಾರೊಬ್ಬ ಆಸ್ತಿ ಕಳ್ಕೊಂಬಿಟ್ಟ, ಅವನ ಐಶ್ವರ್ಯ ಕಳ್ಕೊಂಡ, ದುಃಖದ ವಿಷಯ ನಿಜ. ಅದಕ್ಕಿಂತ ದುಃಖದ ಯಾವುದಪ್ಪ ಅಂದರೆ ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಆಸ್ತಿ ಕಳ್ಕೊಂಡು ಬಿಟ್ಟಿದ್ದಾನೆ, ಸಂಪತ್ತನ್ನು ಐಶ್ವರ್ಯ ಕಳ್ಕೊಂಡ್ಬಿಟ್ಟಿದ್ದಾನೆ, ಐಶ್ವರ್ಯ ಕಳ್ಕೊಂಡು ದುಃಖದ ವಿಷಯ ನಿಜ. ಆದರೆ ಅದಕ್ಕಿಂತ ಹೆಚ್ಚಿಗೆ ಯಾವುದಪ್ಪ ಅಂದರೆ ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಅದಕ್ಕಿಂತ ದುಃಖದ ವಿಷಯ ಯಾವುದು ಅಂದರೆ ಹೆಲ್ತ್, ಆರೋಗ್ಯ ಕೆಡಿಸ್ಕೊಂಡಿದ್ದು. ಆರೋಗ್ಯ ಕೆಟ್ಟೋದ್ರೆ ಐಶ್ವರ್ಯಕ್ಕಿಂತ ಆರೋಗ್ಯ ಮುಖ್ಯ. ಅದಕ್ಕೆ ದೇವ್ರು ಕೇಳ್ಕೊಬೇಕಾದ್ರೆ ನಾವೇನು ಕೇಳ್ಕೊತೀವಿ ನಾವು? ಆರೋಗ್ಯ ಐಶ್ವರ್ಯ ಎಲ್ಲ ಕೊಡುವಂತೀವಿ. ಮೊದಲು ಆರೋಗ್ಯ ಅಂತೀವಿ, ಆಮೇಲೆ ಐಶ್ವರ್ಯ ಹೇಳ್ತೀವಿ. ಒಳ್ಳೆ ಬುದ್ಧಿ, ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡು ಅಂತ ಕೇಳ್ತೀವಲ್ವಾ? ಅಂದರೆ ಮೊದಲು ಆರೋಗ್ಯ, ಆಮೇಲೆ ಐಶ್ವರ್ಯ. ಅದಕ್ಕೆ ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್. ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಟು ಲೂಸ್ ಒನ್ಸ್ ಹೆಲ್ತ್ ಈಸ್ ಮೋರ್. ಅದಕ್ಕಿಂತ ದುಃಖದ ವಿಷಯ ಅಂದರೆ ಲೂಸ್ ಒನ್ಸ್ ಹೆಲ್ತ್. ಟು ಲೂಸ್ ಒನ್ ಸೋಲ್ ಈಸ್ ಸಚ್ ಎ ಲಾಸ್. ಟು ಲೂಸ್ ಒನ್ ಸೋಲ್. ಸೋಲ್ ಅಂದರೆ ಆತ್ಮ. ಆತ್ಮಗೌರವಕ್ಕೆ ನಾವು ಸೋಲ್ ಅಂತೀವಿ, SOUL. ಸೋಲ್ ಅಂದರೆ ಆತ್ಮ ಅಥವಾ ಆತ್ಮಗೌರವ, ಎರಡು ಆಗತ್ತೆ. To lose one's soul is such a loss. ಎಂಥ ಲಾಸ್ ಅಪ್ಪ ಅದು ಅಂದರೆ lose one's soul is such a loss that no man can restore, that no man can repair or bring back, that no man can restore. RESTORE. Restore means bring back, ವಾಪಸ್ ತರೋದಕ್ಕೆ ಬ್ರಿಂಗ್ ಬ್ಯಾಕ್, ಅಥವಾ ರಿಪೇರಿ ಮಾಡೋದಕ್ಕೆ, ಸರಿ ಮಾಡೋಕ್ಕೆ ಆಗಲ್ಲ. ನೋ ಮ್ಯಾನ್, ದಟ್ ನೋ ಮ್ಯಾನ್ ಕ್ಯಾನ್ ರಿಸ್ಟೋರ್. ಒಂದ್ಸತಿ ಆತ್ಮಗೌರವ ಹೋಯಿತು ಅಂದರೆ ಯಾವುದೇ ವ್ಯಕ್ತಿ ಅದನ್ನು ರಿಪೇರಿ ಮಾಡೋಕ್ಕೆ ಅಥವಾ ವಾಪಸ್ ತಂದುಕೊಡೋಕ್ಕೆ ಆಗಲ್ಲ. ಸೊ ಟುಡೇ ಓನ್ಲಿ ಈಸ್ ಅವರ್ ಓನ್. ಇವತ್ತು ಈಸ್ ಅವರ್ ಓನ್, ನಮ್ಮ ಸ್ವಂತದ್ದು, ನಮ್ಮ ಓನ್ ಹೌಸ್, ಓನ್ ಕಾರ್ ಅಂತೀವಿ. ಒನ್ ಅಲ್ಲ, ONE ಒನ್ ಅಲ್ಲ, ಇದು OWN ಓನ್. ONE ಒನ್ ಅಲ್ಲ, ಇದು OWN ಓನ್ ಅಂದರೆ ಸ್ವಂತ ಅಂತ, ನಂದು, ನನಗೆ ಓನ್ ಅಂತೀವಿ. ಟುಡೇ ಓನ್ಲಿ ಈಸ್ ಅವರ್ ಓನ್. ಇವತ್ತು ಮಾತ್ರ ನಮ್ಮ ಕೈಲಿದೆ, ನಾಳೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ ಅಲ್ವಾ? ಇವತ್ತು ಮಾತ್ರ ನಮಗೆ ಗೊತ್ತಿದೆ, ನಾಳೆ ಬಂದಾಗ ನಮಗೆ ಗೊತ್ತಾಗುತ್ತೆ ಹೊರತು ಅದಕ್ಕೆ ಮುಂಚೆ ನಾಳೆ ಹೀಗೀಗಾಗುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ. ಅದಕ್ಕೆ ಟುಡೇ ಓನ್ಲಿ ಈಸ್ ಅವರ್ ಓನ್. ನಿಮ್ಮ ಸ್ವಂತದ್ದು ಯಾವುದಂದ್ರೆ ಇವತ್ತು ಮಾತ್ರ, ನಾಳೆ ಹೇಗೆ ಬರುತ್ತೋ ನಾಳೆ ಹಾಗೆ ಮಾಡ್ತೀವಿ.
ನಾಳೆ ಹೀಗೆ ಮಾಡ್ತೀವಿ ಅಂತ ಇವತ್ತು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಟುಡೇ ಓನ್ಲಿ ಈಸ್ ಅವರ್ ಓನ್. ಸೊ ಆದ್ದರಿಂದ ಲೀವ್ ಅಂದರೆ ಬದುಕು, ಜೀವನ ಮಾಡು. ನೋಡಿ, ಲೈಫ್ ಲೀವ್, ಲವ್ ಪ್ರೀತ್ಸು ಇನ್ನೊಬ್ಬರನ್ನ, ಆ್ಯಂಡ್ ಟಾಯಿಲ್ ಮೀನ್ಸ್ ಏನು ಹೇಳಿದ್ದೀವಿ, ವರ್ಕ್. ಟಾಯಿಲ್ ಮೀನ್ಸ್ ವರ್ಕ್ ಅಂತ. TOIL ಟಾಯಿಲ್ ಅಂದ್ರೇನು, ವರ್ಕ್, ಕೆಲಸ ಮಾಡು. ಟಾಯಿಲ್ ಅಂದರೆ ಕೆಲಸ. ವಿತ್ ಎ ವಿಲ್ ಹೇಗೆ ಮಾಡಬೇಕಂದ್ರೆ ಮನಸ್ಸಿನಿಂದ ಮಾಡು. ವಿತ್ ಎ ವಿಲ್ ಅಂದರೆ ಮನಸ್ಸು. ಬೇಕಾಬಿಟ್ಟಿ ಮಾಡಬೇಡ, ಕೆಲಸ ಮಾಡೋದನ್ನ ಮನಸ್ಸಿನಿಂದ ಮಾಡು, ಮನಸ್ಸಿಗೆ ಮಾಡು, ಶ್ರದ್ಧೆಯಿಂದ ಮಾಡು. ಫಾರ್ ದ ಕ್ಲಾಕ್ ಮೇ ಸೂನ್ ಬಿ ಸ್ಟಿಲ್. ಗಡಿಯಾರ ಏನಾಗುತ್ತೆ, ಮೇ ಸೂನ್ ವೇಗವಾಗಿ, ಶೀಘ್ರವಾಗಿ, ಸ್ಟಿಲ್ ಅಚಲವಾಗಿ ಇರುತ್ತೆ, ಶಾಂತವಾಗಿರುತ್ತೆ. ಅಂದರೆ ತನ್ನ ಸ್ಥಿಮಿತದಲ್ಲಿ ಇರುತ್ತೆ, ತನ್ನ ಕೆಲಸ ತಾನು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಇನ್ಯಾವುದನ್ನು ಯೋಚನೆ ಮಾಡಲ್ಲ. ತನ್ನ ಕೆಲಸ ಏನಿದೆ ಅದನ್ನು ವೇಗವಾಗಿ, ತನ್ನ ವೇಗದಲ್ಲಿ, ತಾನು ಯಾವ ಸ್ಪೀಡಲ್ಲಿ ಹೋಗ್ಬೇಕು ಆ ಸ್ಪೀಡಲ್ಲಿ ಶಾಂತವಾಗಿ ತನ್ನ ಕೆಲಸವನ್ನು ತಾನು ಅಚಲವಾಗಿ, ಅಂದರೆ ವಿತೌಟ್ ಬ್ರೇಕ್, ನಿಂತು ಹೋಗಲ್ಲ ಗಡಿಯಾರ. ಅಚಲವಾಗಿ, ಶಾಂತವಾಗಿ, ತನ್ನ ವೇಗದಲ್ಲಿ ಗಡಿಯಾರ ಹೋಗ್ತಾ ಇರುತ್ತೆ. ಸೂನ್ ಅಂದರೆ ವೇಗವಾಗಿ, SON ಸೂನ್, ವೇಗವಾಗಿ. ಯಾವ ವೇಗ ಗಡಿಯಾರ ಇರಬೇಕು ಆ ವೇಗ. ಆ್ಯಂಡ್ ಸ್ಟಿಲ್ ಅಚಲ, ಶಾಂತ. ಸ್ಥಿಮಿತ, ತನ್ನ ಸ್ಥಿಮಿತದಲ್ಲಿ ಹಿಂಗೆ ಹೋಗಲ್ಲ. 1 ಗಂಟೆ ಓಡೋಗ್ಬಿಟ್ಟು ಅಯ್ಯೋ ರೆಸ್ಟ್ ಹೋಗೋಣ, ಇನ್ನೊಂದು ಗಂಟೆ ನಿಧಾನಕ್ಕೆ ಹೋಗೋಣ. ಒಂದೇ ಸ್ಪೀಡ್ ನಿರಂತರವಾಗಿ ಹೋಗ್ತಲೇ ಇರುತ್ತೆ. ಜೋರಾಗಿ ಹೋಗ್ಬಿಟ್ಟು ನಂಗೆ ಸುಸ್ತಾಗೋಯ್ತು ಅಂದ್ಬಿಟ್ಟು ಅದು ಇನ್ನೊಂದು ಕಡೆ ಕೂತ್ಕೊಳ್ಳಲ್ಲ. ಅದು ನಿರಂತರವಾಗಿ ತಾನು ಹೋಗ್ತಾ ಇರುತ್ತೆ, ಅಚಲವಾಗಿ, ಶಾಂತವಾಗಿ, ಸ್ಥಿರವಾಗಿ ಏನು ಮಾಡುತ್ತೆ, ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಇದು ಪದ್ಯ ಅಲ್ವಾ. ಮೊನ್ನೆನೂ ಹೇಳಿದ್ದೆ, ರಾಬರ್ಟ್ H. ಸ್ಮಿತ್ ಅಂತ ಬರೆದಿರೋದು. ಇನ್ನೂ ಒಂದು ಸತಿ ಹೇಳೋಣ ಅಂತ ಅನ್ನಿಸ್ತು ಮಕ್ಕಳಿಗೆ, ಅದಕ್ಕೋಸ್ಕರ ಇನ್ನೂ ಒಂದು ಸತಿ ಮಾಡ್ತಾಯಿದ್ದೀನಿ. ನನಗೇನು 2 ಸತಿ ಮಾಡ್ಬಿಟ್ನಲ್ಲಪ್ಪ ಅಂತಿಲ್ಲ, ನನಗೇನು 2 ಸತಿ ಮಾಡಿದ್ದೀನಿ ಖುಷಿ ಇದೆ. ಆದರೆ ನೀವು ಅದನ್ನು ಅಷ್ಟೇ ಶ್ರದ್ಧೆಯಿಂದ ಇವೆಲ್ಲ ಪದಗಳನ್ನು ತಿಳ್ಕೋಬೇಕು, ಮೀನಿಂಗ್ ತಿಳ್ಕೋಬೇಕು, ಸ್ಪೆಲ್ಲಿಂಗ್ಗಳು ತಿಳ್ಕೋಬೇಕು, ಗೊತ್ತಾಯ್ತಲ್ಲ. ಪ್ರೊನೌನ್ಸಿಯೇಷನ್ ಕಡೆ ಗಮನ ಇರಬೇಕು. ಕೆಟ್ಟ ಇಂಡೀಡ್, IN ಇನ್ ಡೀಡ್, ಡೀಡ್, ಹೆಲ್ತ್, HEALTH ಹೆಲ್ತ್, ವೆಲ್ತ್, WEALTH ವೆಲ್ತ್, ಸೋಲ್, SOUL ಸೋಲ್, ರೀಸ್ಟೋರ್, RESTOR ರೀಸ್ಟೋರ್, ಓನ್, OWN ಓನ್, WILL ವಿಲ್, ವಿಲ್, ಟಾಯಿಲ್, TOIL ಟಾಯಿಲ್ ಅಂದರೆ ವರ್ಕ್. ವಿಂಡ್, ಇಲ್ಲಿ ವೈಂಡ್ ಅನ್ಬೇಕಿದೆ, ವಿಂಡ್ ಅನ್ಬಾರ್ದು. ವಿಂಡ್ ಅಂದರೆ ಗಾಳಿ, ಇದು ವೈಂಡ್ ಅಂದರೆ ನಾವು ಗಡಿಯಾರಕ್ಕೆ ಕೊಡುವಂತಹ ಒಂದು ಶಕ್ತಿ, ತಿರುಗಿಸಿಕೊಡೋದು. ದಟ್ ಈಸ್ ವೈಂಡ್ ದ ಪಾರ್ಟ್ಸ್ ವೂಂಡ್, ಮೇಕ್ ಎ ಕ್ಲಾಕ್ ವರ್ಕ್ ಬೈ ಟರ್ನಿಂಗ್ ಎ ಕೀ ಆರ್ ಹ್ಯಾಂಡಲ್. ಟೆಲ್ ಹೇಳು, ಟೋಲ್ಡ್ ಹೇಳಿದ, ಪಾಸ್ಟ್ ಟೆನ್ಸ್. ಸ್ಯಾಡ್ ದುಃಖ, ಸೂನ್ ವೇಗವಾಗಿ, ಕಮ್ ಸೂನ್ ಬೇಗ ಬಾ ಅಂತ ಕರಿತೀವಲ್ವ, ಕಮ್ ಸೂನ್ ಶೀಘ್ರವಾಗಿ ಬಾ, ಬೇಗ ಬಾ, ಕಮ್ ಸೂನ್. ಅಥವಾ ಏನು ಹೇಳ್ತೀವಿ, ಯಾರಾದ್ರು ಹುಷಾರಿಲ್ಲದಲ್ಲೇ ಇದ್ದರೆ ಏನು ಹೇಳ್ತೀವಿ, ರಿಕವರಿ ಸೂನ್, ನಿಮ್ಮ ಕಾಯಿಲೆಯಿಂದ ರಿಕವರಿ ಆಗಿ, ಆದಷ್ಟು ಬೇಗ ಆಗಿ, ಅದು ಸೂನ್. ಸ್ಟಿಲ್ ಅಂದರೆ ಅಚಲ, ಶಾಂತ, ಅಲುಗಾಡ್ದಲ್ಲ, ಸ್ಟಿಲ್ ಇದ್ದ ಹಾಗೆ ಇರೋವಂಥದ್ದು, ಶಾಂತವಾಗಿರುವಂಥದ್ದು, ನಿರಂತರವಾಗಿರುವಂಥದ್ದು ಅಂತ. ಗೊತ್ತಾಯ್ತಲ್ಲ. ಎಸ್. ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಏನು ಮಾಡಿದ್ದೆ, ಎಕ್ಸಸೈಸಸ್ ಕೊಟ್ಟಿದ್ದೆ ಮಾಡಿ ಅಂತ ಅಲ್ವಾ. ಈಗ ಅದನ್ನು ಮಾಡೋಣ. ನಾನು ಆಗಲೇ ಹೇಳಿದೆ, ಪದ್ಯನ ಇನ್ನೊಂದ್ಸತಿ ಹೋಗ್ತೇನೆ, ಹೇಳ್ತೀನಿ. ಅದಾದಮೇಲೆ ನಾವು ಎಕ್ಸಸೈಸ್ ಏನು ಕೊಟ್ಟಿದ್ದೀವಿ ಅದನ್ನು ಎಕ್ಸಸೈಸನ್ನು ಈಗ ಮಾಡೋಣ.
ಕ್ಲೀನಾಗಿ ಶ್ರದ್ಧೆಯಿಂದ ಕಲಿಬೇಕು. ನೆಕ್ಸ್ಟ್ ವೀಕ್ಗಳಲ್ಲಿ ಮೇಡಮ್ ಟೆಸ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಲ್ಲ. ಈಗಲಿಂದ ವರ್ಕ್ ಮಾಡಿದರೆ ಟೆಸ್ಟ್ ಆನ್ಸರ್ ಮಾಡೋಕ್ಕಾಗತ್ತೆ, ಇಲ್ಲಾಂದ್ರೆ ನಮ್ಗೆ ಟೆಸ್ಟ್ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ, ಗೊತ್ತಾಯ್ತಲ್ಲ. ಈಗಲಿಂದ ನಾವೇನು ಮಾಡಬೇಕು, ವರ್ಕ್ ಮಾಡ್ತಾ ಪ್ರಾರಂಭದಿಂದಲೇ ವರ್ಕ್ ಮಾಡ್ತಾ ಇದ್ರೆ ಅವ್ರು ಯಾವ ಟೆಸ್ಟ್ ಕೊಟ್ಟರು ನಾವು ಬರೀತೀವಿ ಅನ್ನೋದು ಬರುತ್ತೆ, ಗೊತ್ತಾಯ್ತಾ. ಮೇಡಮ್ ಟೆಸ್ಟ್ ಅನೌನ್ಸ್ ಮಾಡಿದ್ರೆ ನಾವು ಟೆಸ್ಟ್ ಕೊಡ್ತು ಅಂದರೆ ಅವಾಗ ಓದ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅವತ್ತಿಂದ ಅವತ್ತೇ ಓದಬೇಕು, ಶ್ರದ್ಧೆಯಿಂದ ಓದಬೇಕು, ಕಲಿಬೇಕು. ಇವಾಗಲೇ 4th ಸ್ಟ್ಯಾಂಡರ್ಡಿಗೆ ಬಂದಿದ್ದೀರಲ್ವಾ, ಅದಕ್ಕೋಸ್ಕರ ಚೆನ್ನಾಗಿ ನೀವು ವರ್ಕ್ ಮಾಡಬೇಕು. ಎಸ್, ಇಲ್ಲಿ ಎಸ್ ಆರ್ ನೋ ಅಂತ ಹೇಳಬೇಕಂತ. ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕಿಂಗ್ ಎಸ್ ನೋ. ಸ್ಟೇಟ್ಮೆಂಟ್ ಸರಿ ತಪ್ಪು ಹೇಳಬೇಕಂತ ಹೇಳ್ತಾರೆ. ಸೇ ಹೇಳು, ಸೇ ವೆದರ್ WHETHER whether they are whether they are true or false. True or false. True ಅಂದ್ರೆ ನಿಜ, false ಅಂದ್ರೆ ತಪ್ಪು, ಸರಿ ತಪ್ಪು. By ticking yes no. By ticking, TICKING. ಟಿಕ್ಕಿಂಗ್ ಅಂದರೆ ಹೀಗೆ, ದಿಸ್ ಇಸ್ ಟಿಕ್ಕಿಂಗ್. ಎಸ್ ನೋ. ಸರಿಯಾದರೆ ಎಸ್ ಅಂತ ಕೊಡಬೇಕು, ಇಲ್ಲಾಂದರೆ ನೋಗೆ ನಾವು ಟಿಕ್ ಮಾಡಬೇಕು. ಬೈ ಟಿಕ್ಕಿಂಗ್ ಎಸ್ ನೋ. ಎಸ್ ಆರ್ ಎಸ್ ಟಿಕ್ ಮಾಡಬೇಕು, ನೋ ಆದರೆ ನೋಗೆ ಟಿಕ್ ಮಾಡಬೇಕು, ಆಯಿತಾ. ಎಸ್, ಮೊದಲನೇದೇನು ನೀವು ಮಾಡೋಕ್ಕೆ ಹೇಳಿದ್ದೆ, ನೀವೆಲ್ಲ ಮಾಡಿದರೆ ತೆಗೆದಿಟ್ಕೊಳ್ಳಿ. ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಆಫ್ ಲೈಫ್. ಮೊದಲನೇದೇನು, ಮ್ಯಾನ್ ಹ್ಯಾಸ್ ದಿ ಪವರ್ ಟು ಸ್ಟಾಪ್ ದಿ ಕ್ಲಾಕ್, stop the clock of life. Stop the clock of life. ಮೊದಲನೇದು yes he has, ಮೊದಲನೇದು. ಎರಡನೇದು ನೋ he has not. ಇಲ್ಲಿ ಏನು ಕೇಳಿದ್ದಾರೆ, ಇದು ಮೊದಲು ನಾವು ಸೆಂಟೆನ್ಸ್ ಅರ್ಥ ಮಾಡ್ಕೊಂಡು ಬರಬೇಕು. ಮ್ಯಾನ್ ಹ್ಯಾಸ್ ದ ಪವರ್, ಮನುಷ್ಯ ಹ್ಯಾಸ್ ಹೊಂದಿದ್ದಾನೆ, ಏನನ್ನ ಪವರ್ ಅಂದರೆ ಶಕ್ತಿಯನ್ನು ಹೊಂದಿದ್ದಾನೆ. ಅದಕ್ಕೆ ಸೆಂಟೆನ್ಸ್ ಕ್ಲೀನಾಗಿ ಓದ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡ್ರೆ ಅದು ಬರೆಯೋ ಸುಲಭ. ಅದನ್ನು ನಾನು ನಿಧಾನಕ್ಕೆ ಬರೆದು ಹೇಳ್ತಾ ಇರೋದು. ಮ್ಯಾನ್ ಹ್ಯಾಸ್ ದ ಪವರ್, ಮನುಷ್ಯ ಹೊಂದಿದ್ದಾನೆ ಶಕ್ತಿಯನ್ನು. ಏನು ಶಕ್ತಿಯನ್ನು? ಟು ಸ್ಟಾಪ್ ದಿ ಕ್ಲಾಕ್ ಆಫ್ ಲೈಫ್, ಗಡಿಯಾರನ ನಡೆಯೋದನ್ನು ನಿಲ್ಲಿಸುವಂತಹ ಶಕ್ತಿ ಮನುಷ್ಯ ಹೊಂದಿದ್ದಾನೆ. ಬೇಕು ಅಂದ ನಡಿ, ಬೇಡ ಅಂದ ನಿಲ್ಲು ಅಂತ ಹೇಳುವಂಥ ಶಕ್ತಿ ಇದೆ ಮನುಷ್ಯನಿಗೆ. ಇವನು ಹೇಳಿದಾಗ ಮನುಷ್ಯ ಹೇಳಿದಾಗ ಗಡಿಯಾರ ಕೇಳುತ್ತೆ ಅಂತ. ಮೊದಲನೇದು ಎಸ್ ಹಿ ಹ್ಯಾಸ್ ಕೊಟ್ಟಿದ್ದಾರೆ, ಎರಡನೇದು ನೋ ಹಿ ಹ್ಯಾಸ್ ನಾಟ್. ಅದು ಅವನ ಕೈಲಿ ಆಗೋದಿಲ್ಲ. ಅಲ್ಲಿ ಪದ್ಯದಲ್ಲಿ ಕೊಟ್ಟಿದ್ದು ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್ ಅಲ್ವಾ. ಪದ್ಯದಲ್ಲಿ ಎರಡನೇಲ್ಲೇ ಕೊಟ್ಬಿಟ್ರವರು ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಸ್ಟಾಪ್ ದ ಕ್ಲಾಕ್. ಯಾರಿಗೂ ಗಡಿಯಾರ ನಿಲ್ಲಿಸುವಂಥ ಶಕ್ತಿ ಇಲ್ಲ. ಇಟ್ ಸ್ಟಾಪ್ಸ್ ಅರ್ಲಿ ಆರ್ ಲೇಟ್ ಆರ್ ಅರ್ಲಿ. ಮುಂಚೆ ನಾನು ನಿಲ್ಬೋದು, ಆಮೇಲೆ ನಾವು ನಿಲ್ಬೋದು. ಅದಕ್ಕೋಸ್ಕರ ಉತ್ತರ ಯಾವುದು ಅಂದರೆ ನೋ ಹಿ ಹ್ಯಾಸ್ ನಾಟ್.
ನೋ ಹಿ ಹ್ಯಾಸ್ ನಾಟ್. ಅವನ ಕೈಲಿ ಆಗೋದಿಲ್ಲ. ಇದು ನೋ ಇಲ್ಲ, ಹಿ ಹ್ಯಾಸ್ ನಾಟ್, ಅವನಿಗೆ ಪವರ್ ಇಲ್ಲ. ಎರಡನೇದು ಸೆಕೆಂಡ್ ಒನ್, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇನ್ ಡೀಡ್. ನೋಡಿ, ಟು ಲೂಸ್ ಒನ್ಸ್ wealth is sad indeed. To lose one's wealth is sad indeed. ಹಾಗಂದ್ರೇನು? ಟು ಅಂದರೆ ಗೆ, ಲೂಸ್ ಅಂದರೆ ಕಳ್ಕೊಳ್ಳೋದಕ್ಕೆ ಅಂತ. ಟು ಲೂಸ್ ಒನ್ಸ್ ಅಂದರೆ ಒಬ್ಬನ, ವೆಲ್ತ್ ಅಂದರೆ ನಾವೆಲ್ಲ ನೋಡಿದ್ದೀವಿ ಸಂಪತ್ತು. ಈ ಸ್ಯಾಡ್ ಇಂಡೀಡ್, ಇದು ಖಂಡಿತವಾಗಿ ದುಃಖದ ವಿಷಯ. ಇಂಡೀಡ್ ನಾವೀಗಿನ ಮೀನಿಂಗ್ ಬರೆದಿದ್ದೀವಿ ಅಲ್ವಾ? ನಿಜವಾಗಿ, ಖಂಡಿತವಾಗಿ. ಸ್ಯಾಡ್ ಇಂಡೀಡ್, ಇದು ದುಃಖದ ವಿಷಯ. ಎಸ್ ಇಟ್ ಈಸ್, ನೋ ಇಟ್ ಈಸ್ ನಾಟ್. ಮೊದಲನೇದು ಎಸ್ ಇಟ್ ಈಸ್, ಇದು ಹೌದು. ಸೆಕೆಂಡ್ ಒನ್, ನೋ ಇಲ್ಲ, ಇಟ್ ಈಸ್ ನಾಟ್, ಕಳ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಅಂತ. ಈ ಸ್ಯಾಡ್ ದುಃಖದ ವಿಷಯ, ನಿಜವಾಗಿಯೂ ದುಃಖದ ವಿಷಯ ಅಂದರೆ ಏನು ಬರಬೇಕು? ಎಸ್ ಇಟ್ ಈಸ್. ಗೊತ್ತಾಯ್ತಲ್ಲ? ನೋಡಿ, ಇನ್ನು ಎರಡಿದೆ, ಅಳಿಸ್ಬಿಟ್ಟು ಬರಿತೀನಿ ಒಂದ್ಸತಿ ನೋಡಿ. ಸೇ, ನಿಧಾನಕ್ಕೆ ನೋಡಿ. ಸೇ ವೆದರ್ ದೇ ಆರ್ ಟ್ರೂ ಆರ್ ಫಾಲ್ಸ್ ಬೈ ಟಿಕ್ಕಿಂಗ್ ಎಸ್, ನೋ. Man has the power to stop the clock of life. Yes, he has. No, he has not. ನಾವಾಗಲೇ ಹೇಳಿದ್ದೀವಿ, he has no power to stop the clock. He stops late or early. No man has the power to stop the clock ಅಂತ ನಾವು ಹೇಳಿದ್ವಿ. ಅದಕ್ಕೆ ನೋ, he has not. ಸೆಕೆಂಡ್ ಒನ್, ಟು ಲೂಸ್ ಒನ್ಸ್ ವೆಲ್ತ್ ಈಸ್ ಸ್ಯಾಡ್ ಇಂಡೀಡ್. ಒಬ್ಬ ತನ್ನ ಸಂಪತ್ತನ್ನು ಕಳ್ಕೊಳ್ಳೋ ನಿಜವಾಗಿಯೂ ದುಃಖದ ವಿಷಯ. ಅಲ್ಲಿ ಎಸ್ ಇಟ್ ಈಸ್, ನೋ ಇಟ್ ಈಸ್ ನಾಟ್ ಅಂತ ಇದೆ. ಎಸ್ ಇಟ್ ಈಸ್ ಒಂದು ದುಃಖದ ವಿಷಯ. ಒಬ್ಬ ತನ್ನ ಸಂಪತ್ತನ್ನು ಕಳ್ಕೊಂಡು ಬಡವ ಆಗ್ತಾನೆ ಅಂದರೆ ಅದು ನಿಜವಾಗಿಯೂ ದುಃಖದ ವಿಷಯ ಅಲ್ವಾ? ಎಸ್. ಥರ್ಡ್ ಒನ್ ಕಳಿಸ್ತೀನಿ. ಥರ್ಡ್ ಒನ್ ಬರೀತೀನಿ. Third one, we all give importance to health. ಈ ಸೆಂಟೆನ್ಸ್ ಅರ್ಥ ಏನಪ್ಪ? ವಿ ಅಂದರೆ ನಾವು, ಆಲ್ ಅಂದರೆ ನಾವೆಲ್ಲ, ನಾವು ನೀವು ಎಲ್ಲ ಸೇರಿ ವಿ ಆಲ್, ನಾವು ಎಲ್ಲ, ವಿ ಅಂದರೆ ನಾವು, ಆಲ್ ಅಂದರೆ ಎಲ್ಲ, ನಾವೆಲ್ಲ, ಗಿವ್ ಅಂದರೆ ಕೊಡೋದು, ಇನ್ನು ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಯನ್ನು, ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತಿನ ಬಗ್ಗೆ ನಾವೆಲ್ಲ ಪ್ರಾಮುಖ್ಯತೆಯನ್ನು ಕೊಡ್ತೀವಿ.
ಹೌದಲ್ವಾ? ನಾವು ಆಹಾರ ತಿನ್ಬೇಕಾದ್ರೆ ತಿನ್ಬೇಡ ಕಣೋ ಹಿಂಗಾಗಲ್ಲ ಅಂತೀವಿ ಅಲ್ವಾ? ತಿನ್ಬೇಕಾದ್ರೆ ಒಳ್ಳೆ ಆಹಾರ ತಿನ್ನಬೇಕು ಅಂತ ಹೇಳ್ತೀವಿ, ಹೌದಲ್ವಾ? ಕಾರ್ಬೋಹೈಡ್ರೇಟ್ಸು, ವಿಟಮಿನ್ಸು, ಮಿನರಲ್ಸು, ಲಿಪಿಡ್ಡು ಎಲ್ಲ ಇರುವಂತಹ ಆಹಾರವನ್ನು ತಿನ್ನಬೇಕು. ಪ್ರೋಟೀನ್ಸು, ವಿಟಮಿನ್ಸು ಎಲ್ಲ ಇರುವಂಥ ಆಹಾರವನ್ನು ನಾವು ತಿನ್ನಬೇಕು. ಒಳ್ಳೆಯ ಆರೋಗ್ಯವನ್ನು ತಿನ್ನಬೇಕು ಅಂತ. ಯಾತಕ್ಕೋಸ್ಕರ? ನಾವು ಒಳ್ಳೆಯ ಆಹಾರವನ್ನು ತಿಂದರೆ ನಮ್ಗೆ ಒಳ್ಳೆಯ ಆರೋಗ್ಯ ಸಿಗುತ್ತೆ. ಸೊ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ನಾವು ನಮ್ಮ ಆರೋಗ್ಯ ಕಡೆ ತುಂಬ ನಾವು ಪ್ರಾಮುಖ್ಯತೆ ನಾವೆಲ್ಲ ಕೊಡ್ತೀವಿ. ಎಸ್, ಅದಕ್ಕೆ ಏನು ಮಾಡಿದ್ದಾರೆ? ಮೊದಲನೇದು ಎಸ್ ವಿ ಡೂ, ಸೆಕೆಂಡ್ ಒನ್ ನೋ ವಿ ಡೋಂಟ್, ವಿ ಡೋಂಟ್, ವಿ ಡು ನಾಟ್ ಅಂತ. ಎಸ್, ವಿ ಡೋಂಟ್ ಅಂದರೆ ವಿ ಡು ನಾಟ್, ನಾವು ಪ್ರಾಮುಖ್ಯತೆಯನ್ನು ಕೊಡಲ್ಲ ಅಂತ. ಹೌದಲ್ವಾ? ನಾವು ಪ್ರಾಮುಖ್ಯತೆ ಕೊಡ್ತೀವಿ ತಾನೆ? ಕೊಡ್ತೀವೋ ಇಲ್ವೋ? ಎಸ್ ವಿ ಡು. ಏನು ಮಾಡಬೇಕು? ಎಸ್ ವಿ ಡು. ನಾವು ಪ್ರಾಮುಖ್ಯತೆಯನ್ನು, ನಮ್ಮ ಆರೋಗ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಒನ್, ವಿ ಶುಡ್ ಲೀವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ವಿ ಶುಡ್, ಇದು ಪದ್ಯದ ಲೈನ್ ಹಾಗೆ ಕೊಟ್ಬಿಟ್ಟಿದ್ದಾರೆ. ವಿ ಶುಡ್ ಲೀವ್, ವಾಸ ಮಾಡೋದು. ಲವ್, ಪ್ರೀತಿಸೋದು, ಜನನ್ನ ಪ್ರೀತಿಸೋದು. ಆ್ಯಂಡ್ ಟಾಯಿಲ್ ಅಂದರೆ ಆ್ಯಂಡ್ ವರ್ಕ್. TOIL, ಟಾಯಿಲ್ ಅಂದರೆ ವರ್ಕ್. ಮೀನಿಂಗ್ ಬರ್ದಿದ್ದೀನಿ. ವಿತ್ ವಿಲ್, ವಿತ್ ವಿಲ್ ನಾವು ಮನಸ್ಸಿಟ್ಟು ಮಾಡುವಂಥ ಕೆಲಸಗಳು. ನಾವು ಜೀವನ ಮಾಡೋದು, ಪ್ರೀತಿಸೋದು ಮತ್ತು ನಾವು ಕೆಲಸ ಮಾಡೋದು ನಾವೇನು ಮಾಡ್ತೀವಿ? ಮನಸ್ಸಿಟ್ಟು ಮಾಡ್ತೀವಿ. ನಮ್ಮ ಮನಸ್ಸನ್ನು ಪೂರ್ತಿ ಅದರಲ್ಲಿ ತೊಡಗಿಸ್ಕೊತೀವಿ. ಅದಕ್ಕೆ ಏನು ಕೊಟ್ಟಿದ್ದಾರೆ? ಎಸ್ ವಿ ಶುಡ್, ಎಸ್ ವಿ ಶುಡ್, ನೋ ವಿ ಶುಡ್ ನಾಟ್, ನೋ ವಿ ಶುಡ್ ನಾಟ್, ನಾವು ಮಾಡೋದಿಲ್ಲ. ಎಸ್ ವಿ ಶುಡ್, ನೋ ವಿ ಶುಡ್ ನಾಟ್. ನಾವು ಮನಸ್ಸಿನ ಕೆಲಸನೇ ಮಾಡ್ತೀವಿ, ಮಾಡಲ್ವಾ? ನಾವೆಲ್ಲ ಮನಸ್ಸಿನ ಕೆಲಸ ಮಾಡ್ತೀವಿ. ಸೊ ಎಸ್ ವಿ ಶುಡ್, ನಾವು ಶ್ರದ್ಧೆಯಿಂದ ಮನಸ್ಸಿನ ಕೆಲಸವನ್ನು ಮಾಡ್ತೀವಿ ಅಲ್ವಾ? ಎಸ್, ಇದು ಎಸ್ ಆರ್ ನೋ ಟೈಪ್ ಪದ್ಯ ಕಲಿಬೇಕು. ಪದ್ಯ ಹೇಳ್ಕೊಟ್ಟಿದ್ದೀವಿ ಅಲ್ವಾ? ಈಗ ನೋಡಿ, ವಿ ಆಲ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಎಸ್ ವಿ ಡೂ. ವಿ ಶುಡ್ ಲೀವ್ ಲವ್ ಆ್ಯಂಡ್ ಟಾಯ್ಲ್ ವಿತ್ ವಿಲ್. ಎಸ್ ವಿ ಶುಡ್ ಅಲ್ವಾ? ಎಸ್, ನಮಗೆ ಇಷ್ಟೀಗ ಗೊತ್ತಾಗಿದೆ. ಇವೆಲ್ಲ ಪರೀಕ್ಷೆಗೆ ಕೊಡ್ಬೋದು, ಟೆಸ್ಟ್ಗೆ ಕೊಡಬಾರ್ದು ಅಂತಿಲ್ಲ. ಎಲ್ಲದನ್ನು ಪದ್ಯ ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಅರ್ಥ ಮಾಡ್ಕೊಳ್ಬೇಕು. ಬರೀ ಗಟ್ ಮಾಡೋದಲ್ಲ. ನಾವೇನು ಓದ್ತೀವಿ ಅದಕ್ಕೆ ನಾವು ನಿಧಾನಕ್ಕೆ ಕೇಳ್ತಾ ಇರೋದು. ನಾವೇನು ಕಲಿತೀವಿ ಅದನ್ನ ಅರ್ಥ ಮಾಡ್ಕೊಂಡು ಕಲಿಬೇಕು. ಬರೀ ಗಟ್ಟು ಮಾಡೋಕ್ಕೆ ಹೋಗಬಾರ್ದು. ಡಿಕ್ಷನರಿ ಇಟ್ಕೊಳ್ಬೇಕು. ಗೊತ್ತಾಯ್ತಾ? ಡಿಕ್ಷನರಿ ತೊಗೊಂಡು ಇಟ್ಕೊಂಡು ಯಾವುದೋ ಡಿಫಿಕಲ್ಟ್ ವರ್ಡ್ ಇದ್ರೆ ಮೀನಿಂಗ್ ನೋಡೋದು ಕಲಿಬೇಕು. ಸ್ಕೂಲ್ ಶುರುವಾಗಲಿ ಎಲ್ಲ ಹೇಳ್ಕೊಡ್ತೇವೆ. ಗೊತ್ತಾಯ್ತಾ? ನೀವು ಕೂತ್ಕೊಂಡು ಮನೇಲಿ ಅಣ್ಣ, ಅಕ್ಕ, ಅಪ್ಪ, ಅಮ್ಮ ಯಾರ ಥರ ಹೇಳಿಸ್ಕೊಂಡು ಈಗ ಸದ್ಯಕ್ಕೆ ಕಲ್ತ್ಕೊಂಡಿರಿ. ಸ್ಕೂಲ್ ಶುರುವಾದ್ಮೇಲೆ ನಾವೆಲ್ಲ ಹೇಳ್ಕೊಡ್ತೀವಿ. ಇಷ್ಟಲ್ಲೇ ಸ್ಕೂಲ್ ಶುರುವಾಗುತ್ತೆ. ಶುರುವಾದ ತಕ್ಷಣ ಹೇಳ್ಕೊಡ್ತೀವಿ. ಆದರೆ ನೀವು ವರ್ಕ್ ಮಾಡೋದನ್ನು ನಿಲ್ಲಿಸ್ಬಾರ್ದು. ವರ್ಕ್ ಮಾಡ್ತಾ ಇದ್ದರೆ ಕ್ಲಾಸಿಗೆ ಬಂದಾಗ ನಿಮಗೆ ಸುಲಭ ಅನಿಸುತ್ತೆ. ನೀವೇನಿಲ್ಲ ಖಾಲಿ ಬಂದ್ಬಿಟ್ರೆ ಅಲ್ವಾ? ಹಾಗಾಗೋದು ಬೇಡ. ವರ್ಕ್ ಮಾಡಿ. ಮನೆ ಹತ್ರ ಆಟ ಆಡೋದನ್ನ ಸ್ವಲ್ಪ ಕಡಿಮೆ ಮಾಡೋಣ, ವರ್ಕ್ ಮಾಡೋಣ. ಗೊತ್ತಾಯ್ತಲ್ಲ? ಎಸ್, ಎಸ್. ಈಗ ಒಂದು 5 ಪದಗಳದ್ದು ಒಂದು 3 ಡ್ಯಾಶಸ್ ಇದೆ. ಅದು ಮಾಡಿ ಮುಗಿಸ್ಬಿಡ್ತೀನಿ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನಂತ ಇದೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳವನ್ನು ತುಂಬಿರಿ.
ಹೇಗಂತೆ, ಕರೆಕ್ಟ್ಲಿ ಚೂಸಿಂಗ್ ದ ವರ್ಡ್ ಫ್ರಮ್ ದಿ ಸ್ಟಾರ್ಸ್. ಕೆಳಗಡೆ ಪದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವ ಪದ ಹೊಂದುತ್ತೋ ಅದನ್ನು ನೀವಿಲ್ಲಿ ತುಂಬಿ. ಕರೆಕ್ಟ್ಲಿ, CORRECTLY, RR, ಇದು RS ಅಲ್ಲ, ಇದು RR, CORRECTLY, ಕರೆಕ್ಟ್ಲಿ choosing, CHOOSING, correctly choosing the words, correctly choosing the words from the stars, stars. ಹಾಗಾದರೆ ಸ್ಟಾರ್ಸಲ್ಲಿ ಯಾವ್ಯಾವ ಪದ ಕೊಟ್ಟಿದ್ದಾರೆ ಮುಂಚೆ ಅದು ತಿಳ್ಕೊಂಡ್ಬೇಡ, ಅವಾಗ ನಮಗೆ ಫಿಲಪ್ ಮಾಡೋದು ಸುಲಭ ಆಗತ್ತೆ. ಹೌದಾ? ಮೊದಲನೇದು ನೋಡಿ, ಸ್ಯಾಡ್, SAD, ಸ್ಯಾಡ್. ಇರಲಿ, ಅವ್ರು ಕೊಟ್ಟಾಗ ನೀಟಾಗಿ ನಾನು ಸ್ಟಾರ್ಸ್ ಬರೆದಿಲ್ಲ ಅಲ್ವಾ? ಎಸ್, ಫ್ರಮ್ ದಿ ಬ್ರ್ಯಾಕೆಟ್ ಅಂದಿದ್ರೆ ಸಾಕಾಗಿತ್ತು, ಹಾಗೆ ಬರೆಸಿದ್ದೆ. ಫ್ರಮ್ ದಿ ಬ್ರ್ಯಾಕೆಟ್, BRACKET, ಫ್ರಮ್ ದಿ ಬ್ರ್ಯಾಕೆಟ್. ಈ ಬ್ರ್ಯಾಕೆಟ್ ಹಾಕ್ತೀನಿ. ಸ್ಯಾಡ್, ಟೈಮ್, ಲೇಟ್. ನಿಮಗೆಲ್ಲ ಮಾಡೋಕ್ಕೆ ಹೇಳಿದ್ದು, ನೀವು ಮಾಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹಿಂಗೆ ಮಾಡೋದು ಸರಿನಾ ತಪ್ಪ ಅಂತ ಕರೆಕ್ಷನ್ ಮಾಡ್ತಾ ಇದ್ದೀರಾ ಅಂತ. ಅರ್ಲಿ, ಆ್ಯಂಡ್ ಲಾಸ್ಟ್ ಒನ್ ಹ್ಯಾಪಿ. ಈಗ ಫಸ್ಟ್ ಒನ್ ತಗೋಣ. 2, 4, 5 ಪದ ಕೊಟ್ಟಿದ್ದಾರೆ ಅಲ್ವಾ? ಇಲ್ಲಿ 4 ಡ್ಯಾಶಸ್ ಕೊಟ್ಟಿದ್ದಾರೆ. ಯಾವುದೋ ಒಂದು ಪದ ನಾವು ಇಲ್ಲಿ ಉಪಯೋಗಿಸೋದೇ ಇಲ್ಲ, ನಮಗೆ ಕನ್ಫ್ಯೂಸ್ ಆಗಲಿ ಅಂಥೇಳಿ ಇನ್ನೊಂದು ಪದ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೋಡೋಣ. ಮೊದಲನೇದು, ದಿ ಕ್ಲಾಕ್ ಸ್ಟಾಪ್ಸ್. ದಿ ಕ್ಲಾಕ್ ಸ್ಟಾಪ್ಸ್, ಗಡಿಯಾರ ನಿಲ್ಲುತ್ತೆ. ನಮಗೆ ಗೊತ್ತು, ನೋ ಮ್ಯಾನ್ ಹ್ಯಾಸ್ ದ ಪವರ್ ಟು ಸೇ ವೆನ್ ದ ಕ್ಲಾಕ್ ಸ್ಟಾಪ್ಸ್ ಅಂತ. ಅದಕ್ಕೆ ಒಂದು ಲೈನ್ ಕೊಟ್ಟಿದ್ದಾರೆ ನಮ್ಮ ಪಾಠದಲ್ಲಿ. ಏನು ಕೊಟ್ಟಿದ್ದಾರೆ? 3rd ಲೈನ್ ನೋಡಿ. 3rd ಲೈನಲ್ಲಿ ಏನು ಹೇಳಿದ್ದಾರೆ? 4th ಲೈನು, ಅಟ್ ಲೇಟ್ ಆರ್ ಅರ್ಲಿ ಅವರ್ ಟು ಟೆಲ್ ಜಸ್ಟ್ ವೆನ್ ದ ಹ್ಯಾಂಡ್ಸ್ ವಿಲ್ ಸ್ಟಾಪ್. ಅಟ್ ಲೇಟ್ ಆರ್ ಅರ್ಲಿ ಅವರ್ ಅಲ್ವಾ? ಇಲ್ಲಿ 2 ಪದ ಕೊಟ್ಟಿದ್ದಾರೆ ನೋಡೋಣ. ಸ್ಟಾಪ್ಸ್ ಡ್ಯಾಶ್ ಆರ್ ಡ್ಯಾಶ್. ಆಮೇಲೆ ಬರೆಯೋಣ. ಈಗ ಒಂದ್ಸತಿ ತಿಳ್ಕೊಳ್ಳೋಣ. ಸೆಕೆಂಡ್ ಒನ್, ಬರೀ ಉತ್ತರ ಬರೆಯೋದೇ ಆಗಬಾರ್ದು. ಲೂಸಿಂಗ್ ವೆಲ್ತ್, WEALTH. Losing wealth is dash, but losing health is sadder still. ನಿಶ್ಚಿತವಾಗಿ, ಸ್ಟಿಲ್ ಖಂಡಿತವಾಗಿ, ನಿಶ್ಚಿತವಾಗಿ, ಅಚಲವಾಗಿ ಅಲ್ವಾ? ಎಸ್, ದಟ್ ಈಸ್ ಲೂಸಿಂಗ್ ವೆಲ್ತ್ ಈಸ್ ಡ್ಯಾಶ್, ಬಟ್ ಲೂಸಿಂಗ್ ಹೆಲ್ತ್ ಈಸ್ ಸ್ಯಾಡರ್ ಸ್ಟಿಲ್. ಇಲ್ಲಿ ಸ್ಯಾಡರ್ ಅಂದಿದೆ. ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ಕಂಪ್ಯಾರೇಟಿವ್ ಡಿಗ್ರಿ ಸ್ಯಾಡರ್ ಕೊಟ್ಟಿದ್ದಾರೆ ಅಲ್ವಾ? ಎಸ್. 3ನೇ ನಮ್ದು. ಆಮೇಲೆ ಎಲ್ಲದನ್ನು ಫಿಲಪ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ. ಸುಮ್ಮನೆ ನಾನು ಬರೆದ್ಬಿಟ್ರೆ ನೀವು ಬರ್ಕೊಂಡ್ಬಿಡ್ತೀರಾ, ಹಾಗಾಗೋದು ಬೇಡ. ಯೋಚನೆ ಮಾಡಲಿ 2 ಬ್ರೈನು. ದ ಲೂಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್. ದ ಲೂಸ್ ಆಫ್
The loss of dash cannot be restored. RESTORE cannot be restored. ಇಲ್ಲೀಗ ನಾವು ಏನೇನು ಬರೀಬೇಕು ಅಂತ ಅಲ್ಲಿ ಸ್ಯಾಡ್, ಟೈಮ್, ಲೇಟ್, ಅರ್ಲಿ, ಹ್ಯಾಪಿ ಕೊಟ್ಟಿದ್ದಾರೆ. ಅಲ್ಲಿ 5 ಪದ ಕೊಟ್ಟಿದ್ದಾರೆ. ಅಲ್ಲಿ ನಮಗೆ ಡ್ಯಾಶಸ್ ಇರೋದು 4. ಒಂದು ಪದ ಯಾವುದೋ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಲ್ವಾ. ಮೊದಲನೇದು ದಿ ಕ್ಲಾಕ್ ಸ್ಟಾಪ್ಸ್ ಲೇಟ್ ಆರ್ ಅರ್ಲಿ ಅಲ್ವಾ. 4ನೇ ಸಾಲಲ್ಲಿದೆ ಲೇಟ್ ಆರ್ ಅರ್ಲಿ. ಮುಂಚೆ ನಾವು ನಿಲ್ಬೋದು. ನೋ ಮ್ಯಾನ್ ಆರ್ ದ ಪವರ್ ಟು ಟೆಲ್ ವೆನ್ ದ ಕ್ಲಾಕ್ ಸ್ಟಾಪ್ಸ್. ಯಾವಾಗ ಗಡಿಯಾರ ನಿಲ್ಲುತ್ತೆ ಅಂತ ಯಾರ ಕೈಲಿ ಹೇಳೋಕ್ಕೆ ಆಗಲ್ಲ. ಲೂಸಿಂಗ್ ವೆಲ್ತ್ ಈಸ್ ಸ್ಯಾಡ್. ನಾನೇನು ಹೇಳಿದೆ? ಸ್ಯಾಡ್, ಸ್ಯಾಡರ್, ಸ್ಯಾಡೆಸ್ಟ್. ಡಿಗ್ರಿ ಆಫ್ ಕಂಪ್ಯಾರಿಸನಲ್ಲಿ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ ಡಿಗ್ರಿ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪಾಸಿಟಿವ್ ಡಿಗ್ರಿ ಬಂತು. ಇನ್ನೊಂದು ಸ್ಯಾಡೆಸ್ಟ್, SADDIST, ಸ್ಯಾಡೆಸ್ಟ್. ಸ್ಯಾಡ್, ಸ್ಯಾಡರ್, ಸ್ಯಾಡೆಸ್ಟ್. ಡಿಗ್ರಿ ಆಫ್ ಕಂಪ್ಯಾರಿಸನ್ ದುಃಖ, ಅದಕ್ಕಿಂತ ದುಃಖ, ಎಲ್ಲದಕ್ಕಿಂತ ದುಃಖ, ಹೆಚ್ಚು ದುಃಖ. ಎಸ್, ದ ಲೂಸ್ ಆಫ್ ಡ್ಯಾಶ್ ಕೆನಾಟ್ ಬಿ ರಿಸ್ಟೋರ್ಡ್. ದ ಲೂಸ್ ಆಫ್, ಇಲ್ಲಿ ಉಳಿದಿರೋದು ಯಾವುದು? ಟೈಮ್ ಮತ್ತು ಹ್ಯಾಪಿ ಅಲ್ವಾ. ಇಲ್ಲಿ ಟೈಮ್ ಮತ್ತು ಹ್ಯಾಪಿ. ನಾವು ಒಂದು ಸತಿ ಸಮಯ ಕಳ್ಕೊಂಡ್ಬಿಟ್ರೆ ಮತ್ತೆ ಆ ಸಮಯ ಬರಲ್ಲ, ಹೌದಲ್ವಾ. ಸಮಯ ಒಂದು ಸತಿ ನಾವು ಕಳ್ಕೊಂಡ್ರೆ ತಿರ್ಗಾ ನಾವು ಬೆಳಗ್ಗೆ 8 ಗಂಟೆ ಆಗಲಿ ಅಂತ ಕೇಳಿದ್ರೆ ಬರೋದಿಲ್ಲ ಅದು. ಅದಕ್ಕೋಸ್ಕರ ದ ಲೂಸ್ ಆಫ್ ಟೈಮ್. ಕಾಲವನ್ನು ಒಂದು ಸತಿ ಕಳ್ಕೊಂಡ್ಮೇಲೆ ನಮಗೆ ಮತ್ತೆ ಆ ಕಾಲ ಬರೋದೇ ಇಲ್ಲ. ಟಿಕ್ 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 ಕಳೆಯುವುದು ಕಾಲ ಅಲ್ವಾ. ಮತ್ತು ನಾವು ಅದನ್ನು ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಚೆನ್ನಾಗಿ ನೀವು ವರ್ಕ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ವರ್ಕ್ ಮಾಡ್ತೀರಾ ಅಲ್ವಾ ಕೂತ್ಕೊಂಡು ಮನೇಲಿ ಚೆನ್ನಾಗಿ? ಎಸ್, ಥ್ಯಾಂಕ್ ಯು.